ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅನುಪಮ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕೆ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಅನುಪಮ ಬಾಡಿಗೆ ಕಟ್ಟಬೇಕು, ಬಾಡಿಗೆ ಕಟ್ಟಿಲ್ಲ ಅಂದರೆ ಅನು ಅಡುಗೆ ಮನೆ ಕೀ ಕೊಡಲ್ಲ ಓನರು, ಹಂಗಂತ ಹೇಳ್ಬಿಟ್ಟು ಧಮ್ಕಿ ಹಾಕಿ ಹೋಗಿರ್ತಾನೆ ನಿನ್ನೆ. ಅದಕ್ಕೋಸ್ಕರ ಎಲ್ಲ ಆಚೆ ಬೀದಿಗೆ ಬಂದುಬಿಡ್ತಾರೆ. ಈಗಲೇ ಊಟ ತಿಂಡಿಗೆ ಕಷ್ಟಪಡ್ತಾ ಇದ್ದಾರೆ. ಅದರಲ್ಲಿ ತುಷಾರ್ ಕೂಡ ಅವನೊಂಚೂರು ಜವಾಬ್ದಾರಿ ತಗೊಳ್ಳಲ್ಲ. ಅನುಪಮ ಏನು ಮಾಡೋದು ಅಂತ ಎಲ್ಲರೂ ಯೋಚನೆ ಮಾಡ್ತಿರ್ತಾರೆ. ಬಾಡಿಗೆ ಕಟ್ತಾ ಹೋದರೆ ಇವತ್ತು ಅನು ಅಡುಗೆ ಮನೆ ಸಿಗಲ್ಲ, ಅಡುಗೆ ಮನೆ ಓಪನ್ ಆಗಿಲ್ಲ ಅಂದರೆ ಜೀವನ ಮಾಡೋದು ಕಷ್ಟ ಅಂತ ಹೇಳ್ಬಿಟ್ಟು ಇಲ್ಲಿ ಈ ಥರ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಎಲ್ಲ ತಲೆಗೆ ಒಂದೊಂದು ಮಾತಾಡ್ತಾ ಇರ್ತಾರೆ. ಅನುಪಮಗೆ ಅದು ತುಂಬಾ ಇರಿಟೇಷನ್ ಆಗುತ್ತೆ. ಖುಷಿ ಕೂಡ ಏನೂ ಮಾತಾಡಲ್ಲ. ಫಸ್ಟು ಮಮ್ಮಿ ಮಮ್ಮಿ ಅಂತ ಮಮ್ಮಿ ಪರವಾಗೇ ಇದ್ದವಳು, ಈಗ ಏನಕ್ಕೆ ಚೇಂಜ್ ಆಗಿದ್ದಳು ಗೊತ್ತಿಲ್ಲ. ಅವಳ ಪಾಡಿಗೆ ಅವಳು ಇದ್ಬಿಡ್ತಾಳೆ, ಏನೂ ಮಾತಾಡಲ್ಲ. ಆಮೇಲೆ ಇನ್ನು ಅವ್ರ ಅತ್ತೆ ಲಲಿತಾ ಕೂಡ ಏನೇನೆಲ್ಲ ಮಾತಾಡ್ತಾಳೆ. ಆಮೇಲೆ ಇನ್ನು ಮಿಕ್ಕಿದ್ದು ಸದಸ್ಯರುಗಳೆಲ್ಲ ಏನೇನೆಲ್ಲ ಮಾತಾಡ್ತಾರೆ. ಏನು ಮಾತಾಡಿದ್ರು ಅವಳು ಅನುಪಮ ಸರಿ ಅವಳಿಗೆ ಆ ಹುಡುಗಿಗೆ ಅಷ್ಟೊಂದು ದುಡ್ಡು ಕೊಟ್ಟು ಕೊಟ್ಬಿಟ್ಟು ಕರ್ಕೊಂಬಂದಿದ್ದಾಳೆ. ಅದೇ ಇದ್ದಿದ್ರೆ ಈಗ ಇಲ್ಲಿ ಬಾಡಿಗೆ ಕಟ್ಬೋದಿತ್ತು, ಹಂಗೆ ಮಾಡ್ಬೋದಿತ್ತು, ಹಿಂಗೆ ಮಾಡ್ಬೋದು, ಏನೇನೋ ಮಾತಾಡ್ತಾರೆ. ಆವಾಗ ಅವಳಿಗೆ ಬೇಜಾರಾಗುತ್ತೆ. ಬೇಜಾರಾದಾಗ ನನ್ನ ರಾಯಿ ಬಗ್ಗೆ ಯಾರು ಏನು ಮಾತಾಡಬೇಡಿ, ನನ್ನ ಮಗಳಿಗೆ ಏನು ಬೇಕಾದರೂ ನಾನು ಮಾಡ್ತೀನಿ, ನನ್ನ ಮಗಳಿಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ, ಆದರೆ ನನ್ನ ಮಗಳ ಬಗ್ಗೆ ಏನೂ ಮಾತಾಡಬೇಡಿ, ನನ್ನ ಮಗಳು ಇರೋವರೆಗೂ ಅವಳು ನಾನು ಚೆನ್ನಾಗಿ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ, ಅವಳು ಒಂದು ಮಾತನ್ನು ಕೂಡ ಅವಳ ಬಗ್ಗೆ ಮಾತಾಡೋಕ್ಕೂಡ್ದು ಅಂತೇಳಿ ಎಲ್ಲರಿಗೂ ಬಾಯಿ ಮುಚ್ಚಿರ್ತಾಳೆ. ಆಮೇಲೆ ಏನು ಮಾಡೋದು ಬಾಡಿಗೆ ಕಟ್ಟಲಿಕ್ಕೆ ಅಂತ ಯೋಚನೆ ಮಾಡ್ತಾಳೆ. ಲಾಸ್ಟಲ್ಲಿ ಕತ್ತಲ್ಲಿ ಒಂದು ಲಾಕೆಟ್ ಚೈನ್ ಇರುತ್ತೆ. ಲಾಕೆಟ್ ಚೈನ್ನೇ ಓಪನ್ ಮಾಡಿ ನೋಡ್ತಾಳೆ. ಫೋಟೋ ಇರ್ತವೆ, ಮಗಳದೊಂದು ಗಂಡದೊಂದು 2 ಫೋಟೋ ಇರುತ್ತೆ. ಅದು ಆ ಕಡೆಯಿಂದ ಈ ಕಡೆಯಿಂದ ಅದನ್ನು ತಗೊಂಡು ಕೈಯಲ್ಲಿರೋದು ಲಾಸ್ಟ್ ಅದೇ ಒಂದು, ಅದು ತಗೊಂಡು ಈ ಕಡೆಯಿಂದ ಹೋಗ್ತಿರ್ತಾಳೆ, ಆ ಕಡೆಯಿಂದ ರಾಯಿ ಬರ್ತಿರ್ತಾಳೆ. ಡಿಕ್ಕಿ ಹೊಡೆದು ಅದು ಬಿದ್ದೋಗುತ್ತೆ ಕೆಳಕ್ಕೆ. ನೋಡಿದಾಗ ಬರೀ ಅನುಜದು ಒಂದೇ ಫೋಟೋ ಕಾಣುತ್ತೆ. ಆವಾಗ ಅವಳಿಗೆ ನನ್ನ ಫೋಟೋ ಮಾತ್ರ ತೆಗೆದಾಕಿದ್ದಾರೆ, ಅನುಪಮ ಇಷ್ಟೇ ನಿಮಗೆ ಪ್ರೀತಿ ಇಲ್ಲ ನನ್ನ ಮೇಲೆ ಅಂದ್ಕೊಂಡು ಯಾವಾಗಲೂ ಬ್ಯಾಡ್ ಒಪಿನಿಯನ್, ಇವಳು ಎಷ್ಟೇ ಒಳ್ಳೇದು ಮಾಡೋಕ್ಕೆ ಹೋದರೂ ಅವಳು ಅಷ್ಟೇ ಕೆಟ್ಟವಳಾಗಿರ್ತಾಳೆ. ಹೀಗಾಗ್ಬಿಟ್ಟು ಇವನು ತುಷಾರು ಕೂಡ ಹಂಗೇನೆ, ಸ್ವಂತ ಮಗ ಆಗಿದ್ರು ಇವನು ಏನಕ್ಕೂ ಉಪಯೋಗ ಇಲ್ಲ, ಇವಳು ಮಗಳಾಗಿದ್ರು ಇವಳು ಏನಕ್ಕೂ ಉಪಯೋಗ ಇಲ್ಲ. ಪ್ರತಿ ಒಂದು ವಿಷಯದಲ್ಲೂ ಇವಳು ಕೊಂಕು ಮಾತಾಡ್ತಾನೇ ಇರ್ತಾಳೆ ಯಾವಾಗ ನೋಡಿದ್ರೂ. ಮತ್ತು ಈ ಮಕ್ಕಳು ಮೊಮ್ಮಕ್ಕಳು ಒಂದು 3 ಇದ್ದಾವೆ, ಅವು ತುಂಬ ಚೆನ್ನಾಗಿ ನೋಡ್ಕೋತವೆ ಅನುಪಮನ. ಅವು ಪಾಪ ಪಾಕೆಟ್ ಮನಿನೇ ಕೂಡಿಸಿಟ್ಕೊಂಡು ಅಜ್ಜಿಗೆ ಕೊಡೋಕ್ಕೆ ಬರ್ತವೆ. ಅಜ್ಜಿ ತಗೊಳ್ಳಿ, ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳಿ ಅಂತೇಳ್ಬಿಟ್ಟು ಅಜ್ಜಿಗೆ ಕೊಡೋಕ್ಕೆ ಬರ್ತವೆ. ತುಂಬ ಖುಷಿಯಾಗುತ್ತೆ. ಆದರೆ ಅನುಪಮ ಇಸ್ಕೊಳ್ಳಲ್ಲ. ಇರಲಿ ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಬೇಕಂದರೆ ಇಸ್ಕೋತೀನಿ, ಇವಾಗ ನಿಮ್ಮ ದುಡ್ಡು ನಿಮ್ಮ ಹತ್ರನೇ ಜೋಪಾನವಾಗಿ ಇಟ್ಕೊಳ್ಳಿ, ಪರವಾಗಿಲ್ಲ, ಕೇಳಿದ್ರಲ್ಲ ಖುಷಿ ಆಗುತ್ತೆ ಅಂತೇಳಿ. ಇನ್ನು ಪಾವನಿ ಮಗಳಂತೂ ₹1 ಬಿಚ್ಚಲ್ಲ, ಕೊಡಲ್ಲ. ಒಳ್ಳೆ ಕೆಲಸದಲ್ಲಿದ್ದರೂ ಅವಳು ಕೊಡಲ್ಲ. ಇನ್ನು ಖುಷಿನೂ ಕೂಡ ₹1 ಕೊಡಲ್ಲ. ಇವು ಪಾಪ ಇವು 3 ಮಕ್ಕಳು ಎಲ್ಲರ ಕೆಲಸಕ್ಕೆ ಸೇರ್ಕೋಬೇಕು ಅಂತ ಇವು ಪ್ರಯತ್ನ ಪಡ್ತಿದ್ದಾವೆ, ಎಲ್ಲೂ ಆಗ್ತಾ ಇಲ್ಲ. ದೊಡ್ಡಮ್ಮ ತುಂಬ ಕಷ್ಟಪಡ್ತವ್ರೆ ಅಂತ ಈ ಹುಡುಗಿನೂ ಪಾಪ ಹಿಂಸೆ ಪಡ್ತಾಯಿದೆ ಮನೆಯಲ್ಲಿ. ಎಲ್ಲವರು 1-2-3 ಮಕ್ಕಳು ತುಂಬಾ ಅಜ್ಜಿ ಬಗ್ಗೆ ಕನಿಕರ ಪಟ್ಕೊಂಡು ಏನಾದರೂ ಒಂದು ಮಾಡಬೇಕು ನಾವು, ಹೀಗೆ ಇದ್ದರೆ ಆಗಲ್ಲ ಅಂಥೇಳಿ. ಇನ್ನು ಮೊಮ್ಮಗ ಗೇಮ್ ಆಡೋದ್ರಿಂದ ದುಡ್ಡು ಬರಲ್ಲ, ನಾನು ಏನಾದ್ರು ಕೆಲಸಕ್ಕೆ ಸೇರಬೇಕು ಅಂತ ಅವನು ಪರದಾಡ್ತಿದ್ದಾನೆ. ಇನ್ನೂ ಎಲ್ಲೂ ಏನೂ ಕೆಲಸ ಸಿಕ್ಕಿಲ್ಲ. 3 ಜನನೂ ಒಂದು ಕೆಲಸ ಹಿಡಿಬೇಕು ಅಂತಿದ್ದಾರೆ, ಎಲ್ಲೂ ಕೆಲಸ ಆಗಿಲ್ಲ. ಪಾಪ ಒಳ್ಳೆ ಮಕ್ಕಳು ಅವು, ಅಜ್ಜಿನ ಬಿಟ್ಟೇ ಕೊಡಲ್ಲ ಅಂತವೆ. ಪ್ರತಿಯೊಂದು ವಿಷಯದಲ್ಲೂ ಅಜ್ಜಿ ಬೇಕೇ ಬೇಕು. ಅಜ್ಜಿ ಮಗಳು ರಾಯಿನ ಕರ್ಕೊಂಬಂದ್ರೂ ಅಜ್ಜಿ ಬೇಕೇ ಬೇಕು, ಅಷ್ಟು ಪ್ರೀತಿ ಮಾಡೋ ಅಂಥ ಮೊಮ್ಮಕ್ಕಳು ಇವರು. ಆಮೇಲೆ ಅವಳಿಗೆ ಅದೇ ಖುಷಿಯಾಗುತ್ತೆ. ಸದ್ಯ ಮೊಮ್ಮಕ್ಕಳಿಗಾರು ಸಂಸ್ಕಾರ ಕಳಿಸಿದ್ದೀನಲ್ಲ, ಎತ್ತು ಮಕ್ಕಳಿಗೆ ಕಲ್ಸೋಕ್ಕಾಗಲಿಲ್ಲ ಅಂತ ಹೇಳ್ತಾಳೆ. ಇದನ್ನೆಲ್ಲ ರಾಯಿ ಆ ಕಡೆ ನಿಂತು ಕೇಳಿಸ್ಕೊತಾ ಇರ್ತಾಳೆ. ಒಂದು ಮನಸ್ಸು ಅನುಪಮ ಎಷ್ಟು ಒಳ್ಳೆಯವರು ಅಂತಾಗುತ್ತೆ, ಇನ್ನೊಂದು ಮನಸ್ಸು ಅನುಪಮ ಎಷ್ಟು ಕೆಟ್ಟವರು ಅಂತ ಯೋಚನೆ ಮಾಡ್ತಾಳೆ. ಪದೇ ಪದೇ ಅದು ಆ ಥರ ಏನಾದ್ರು ಒಂದು ನಡೆಯುತ್ತೆ, ಇವಳು ತಪ್ಪು ತಿಳ್ಕೊತಾಳೆ, ಏನಾರು ಒಂದು ನಡೆಯುತ್ತೆ, ಮಗಳು ತಪ್ಪು ತಿಳ್ಕೊತಾಳೆ. ಇದೇ ಆಗಿಬಿಟ್ಟಿದೆ, ಒಂದೂ ನೆಟ್ಟಿಗಾಗ್ತಿಲ್ಲ. ಆಮೇಲೆ ಆ ಲಾಕೆಟ್ಟು ತಗೊಂಡು ಮಗಳ ಕತ್ತಲ್ಲಿರುತ್ತೆ, ಒಂದು ಅವಳ ಕತ್ತಲ್ಲೂ ಇರುತ್ತೆ. ಆ ಲಾಕೆಟ್ ತಗೊಂಡು ಅದನ್ನೇ ಮಾರಿಬಿಟ್ಟು ದುಡ್ಡು ತಗೊಂಡು ಓನರಿಗೆ ಕೊಟ್ಬಿಟ್ಟು ಅಡುಗೆ ಮನೆ ಕೀ ಇಸ್ಕೊಬರೋದು ಅಂತ ಐಡಿಯಾ ಮಾಡ್ಕೊಂಡಿರ್ತಾಳೆ. ಆದರೆ
ಅಲ್ಲೇನಾಗುತ್ತೆ, ಈ ಪಾಪ ಕಷ್ಟಪಟ್ಟು ಅವ್ರನ್ನ ಬರೋಕ್ಕೆ ಹೇಳಿರ್ತಾಳೆ. ಅವ್ರು ಬರ್ತಾರೆ, ಬಂದಮೇಲೆ ಆ ಲಾಕೆಟು ಚೈನು ಕೊಡ್ತಾಳೆ. ಅವರು ಒಂದಷ್ಟು ದುಡ್ಡು ಕೊಟ್ಬಿಟ್ಟು ಇನ್ನು ಮಿಕ್ಕಿದ ಲೆಕ್ಕಾಚಾರ ಅಲ್ಲಿ ಮನೇಲಿ ನೋಡ್ತೀನಿ, ಅಂಗಡೀಲಿ ಹೋಗಿ ಅಂತ ಹೇಳ್ಬಿಟ್ಟು ಆಯಪ್ಪ ಹೋಗ್ಬಿಡ್ತಾನೆ. ಆಮೇಲೆ ಇವಳು ದುಡ್ಡು ಇಟ್ಕೊಂಡು ಬಂದು ಅದನ್ನು ಓನರ್ ಕೈಗೆ ಕೊಡ್ತಾಳೆ. ಓನರ್ ಕೈಗೆ ಕೊಟ್ಟ ತಕ್ಷಣ ಓನರು, ನೀವು ಕೊಟ್ಟ ತಕ್ಷಣ ಕೀ ಕೊಡ್ತೀನಿ ಅಂದರೆ, ಕೀ ಕೊಟ್ಟರೆ ನಾವು ಬೇಗ ಪ್ರಾರಂಭ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ ಅವಳಂದರೆ, ಇವನು ಏನಿಲ್ಲ, ₹1 ಕೀನು ಕೊಡಲ್ಲ, ಏನು ಕೊಡಲ್ಲ, ಹೋಗ್ತಾಯಿರಿ ಅಂದ್ಬಿಡ್ತಾನೆ ಓನರು. ಭಾಳ ಬೇಜಾರಾಗುತ್ತೆ ಇವಳಿಗೆ. ಆಮೇಲೆ ಈ ಕಡೆ ಬಂದು ಮಾರ್ಕೆಟಲ್ಲಿ ರಾಯಿ ಎಲ್ಲ ಕಡೆ ತಿರುಗಾಡಿಕೆ ಬರ್ತಿರ್ತಾಳೆ. ಅಲ್ಲಿ ಅವನದವರು ಬರ್ತಿರ್ತಾನೆ. ಅವರಿಬ್ಬರು ಮಾತಾಡ್ಕೊಂಡು ಬರ್ತಿರುವಾಗ ಇಲ್ಲಿ ಮಕ್ಕಳು, ಆಂಟಿ ಒಂದು ಸ್ವಲ್ಪ ದುಡ್ಡು ಕೊಡಿ ಆಂಟಿ, ಹೊಟ್ಟೆ ಹಸಿತೈತೆ ಅಂತ ಒಂದು 4-5 ಮಕ್ಕಳು ಕೈ ಒಡ್ಡುತ್ತವೆ. ಹೋಗ್ರೋ, ನಿಮಗೆ ಎಲ್ಲಿಂದ ದುಡ್ಡು ತರೋದು, ನಿಮ್ಮ ಪಾಡಿ ನೀವು ಎಲ್ಲರೂ ದುಡ್ಕೊಂಡು ತಿನ್ನೋಗ್ರೋ ಅಂತ ಹೇಳ್ಬಿಟ್ಟು ಅವಳು ₹1 ಕೊಡಲ್ಲ, ಬೈಕೊಂಡು ಬರ್ತಾಳೆ. ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಏನೋ ತಗೊಳ್ಳೋಕ್ಕೆ ಅಂತ ಹೋಗ್ತಾಳೆ. ಏನೋ ದೀಪಾವಳಿ ಹಬ್ಬ ಹತ್ರ ಐತೆ ಅಂತೇಳಿ ದೀಪ ತಗೊಳಕ್ಕೆ ಹೋಗ್ತಾಳೆ. ಅವನು ಎಷ್ಟು ದೀಪ ಅಂತ ಕೇಳಿದರೆ ₹200 ಅಂತಾನೆ. ಇವಳು ₹100 ಕೇಳ್ತಾಳೆ. ಅಲ್ಲೂ ಕಂಜೂಸ್ ಮಾಡೋಕ್ಕೆ ಹೋಗ್ತಾಳೆ. ಅದು ರಾಯಿ ನೋಡ್ತಾನೆ ಇರ್ತಾಳೆ. ಆವಾಗ ಮಕ್ಕಳು ದುಡ್ಡು ಕೇಳಿದ್ರೆ ಇದ್ದರೆ ಕೊಡಬೇಕು, ಇಲ್ಲಾಂದರೆ ಸುಮ್ಮನಿರಬೇಕು. ಅದಕ್ಕೇನಕ್ಕೆ ಟೀಸ್ ಮಾಡಬೇಕು ಮಕ್ಕಳನ್ನ? ಅವ್ರ ಪಾಡಿಗೆ ಅವ್ರು ಹೆಂಗೋ ಅವ್ರು ಮಾಡ್ಕೊತಾರೆ. ಏನು ನೀವು ಸಾಕ್ತಾ ಇಲ್ವಲ್ಲ, ಏನಕ್ಕೆ ಹಂಗೆಲ್ಲ ಮಾತಾಡಬೇಕು? ನಿಮ್ಮ ಹತ್ರ ಇದ್ದರೆ ಕೊಡಿ ದುಡ್ಡು, ಇಲ್ಲಾಂದ್ರೆ ಸುಮ್ಮನೆ ಇರಿ ಅಂತ ಬೈತಾಳೆ. ಆವಾಗ ಎಷ್ಟು ಮಾತಾಡ್ತೀಯ ನೀನು, ಹಂಗಿದ್ರೆ ನೀನೇ ಕೊಡೋಗು ಅಂಥೇಳಿ ಆ ಅಮ್ಮ ಯಾರೋ ಬೈತಾಳೆ. ಆಮೇಲೆ ಇವಳು ಹೋಗ್ಬಿಟ್ಟು ಅಲ್ಲಿ ಬೇಕ್ರಿಲಿ ಕೇಳ್ತಾಳೆ. ಫಸ್ಟು ದುಡ್ಡು ಇಲ್ಲದೆ ಇದ್ದರೆ ನಾವೆಲ್ಲಿಂದ ಕೊಡೋಣ, ಹೋಗಮ್ಮ ಈಗ ಸುಮ್ಮನೆ ಅಂತಾರೆ. ಆಮೇಲೆ ಹೇಳ್ತಾಳೆ, ದುಡ್ಡು ಇಲ್ಲದೆ ಇದ್ರೆ ಏನಂತೆ, ಮಕ್ಕಳಿಗೆ ನಾನು ಊಟ ಕೊಡಿಸ್ತೀನಿ ಬನ್ನಿ ಮಕ್ಕಳ ಅಂತೇಳಿ ಕರ್ಕೊಂಡೋಗಿ ಕೂರಿಸ್ಕೋತಾಳೆ. ಅಲ್ಲೊಂದು ಹೋಟೆಲ್ ಹತ್ರ ಕೂರಿಸ್ಕೊಂಡು, ಪಾಪ ಅವಕ್ಕೆ ಅಂಕಲು ಸ್ವಲ್ಪ ಊಟ ಕೊಡಿ, ಇವಕ್ಕೆ ಹೊಟ್ಟೆ ಹಸಿತಾ ಇದೆಯಂತೆ, ನನ್ನ ಹತ್ರ ಮಾತ್ರ ದುಡ್ಡಿಲ್ಲ, ಆದರೆ ನೀವೇನು ಕೆಲಸ ಹೇಳಿದ್ರು ನಾನು ಮಾಡ್ತೀನಿ ಅಂತ. ಅವ್ರು ಹೇಳ್ತಾರೆ, ತುಂಬ ಜನ ಕೆಲಸದವ್ರು ಇದ್ದಾರೆ, ನಮಗೆ ಕೆಲಸದ ಅಗತ್ಯನೇ ಇಲ್ಲ ಅಂತೇಳಿ. ಇಲ್ಲ, ಕಸ ಗುಡಿಸ್ತೀನಿ, ಪಾತ್ರೆ ಬೆಳಗ್ತೀನಿ, ಪಾತ್ರೆ ಬೆಳಗ್ತೀನಿ, ಇಷ್ಟೊಂದು ಪಾತ್ರೆ ಬಿದ್ದಿದೆಯಲ್ಲ, ಪಾತ್ರೆ ಬೆಳಗ್ತೀನಿ, ಈ ಒಂದಷ್ಟು ಮಕ್ಕಳಿಗೆ 4 ಮಕ್ಕಳಿಗೂ ಊಟ ಕೊಡಿ ಅಂತೇಳಿ. ಇಲ್ಲ ಪಾತ್ರೆ ಕಸ ಗುಡಿಸ್ತೀಯಾ ಅಂತೆ. ಹ್ಞೂ ಗುಡಿಸ್ತೀನಿ ಅಂತಾಳೆ. ಆಯಿತು, ಕಸ ಗುಡಿಸೋದಾದರೆ ಕೊಡ್ತೀನಿ ಅಂತೇಳಿ 4 ಮಕ್ಕಳಿಗೂ ಒಂದೊಂದು ಪ್ಲೇಟ್ ಕೊಡ್ತಾನೆ. ಇವಳು ಕಸ ಗುಡಿಸ್ತಾಳೆ. ಅವನು ದುಡ್ಡು ಕೊಡೋಕ್ಕೆ ಬರ್ತಾನೆ, ಇಸ್ಕೊಳ್ಳಲ್ಲ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.